ಲ್ಯಾಂಡು BDN ಇಂದ ಪ್ಲಾನ್ ಸ್ಯಾಂಕ್ಷನ್ ಹೋಗ್ತಾರೆ. ಪ್ಲಾನ್ ಸ್ಯಾಂಕ್ಷನ್ ಹೋಗುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ 18% SC and ST ಗೆ ಕೊಡಬೇಕು ಅಂತ ಪ್ಲಾನ್ ಸ್ಯಾಂಕ್ಷನ್ ಕೊಡಿ. ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಕೂಡಲೇ ನಮ್ಮಲ್ಲಿ ಲೇಔಟ್ ಡೆವಲಪ್ ಮಾಡಕ್ಕೆ ಹಣ ಇಲ್ಲ, ಒಂದು 10 ಎಕರೆ ಮಾರಾಟ ಮಾಡಕ್ಕೆ ಅನುಮತಿ ಕೊಡಿ ಅಂತ ಮತ್ತೆ BDN ಕೇಳ್ತಾರೆ. BDN ಅಲ್ಲಿ ಏನ್ ಮಾಡ್ತಾರೆ, ಮತ್ತೆ 10 ಎಕರೆ ಸೇಲ್ಗೆ ಏನೋ ಮಾಡ್ಕೊಳ್ತಾರೆ. ಇದಾದ್ಮೇಲೆ 10 ಎಕರೆನ ಒಂದು ಸಂಘನ ಕ್ರಿಯೇಟ್ ಮಾಡ್ತಾರೆ, SPG ಅಂತ. ಸಂಘನ ಕ್ರಿಯೇಟ್ ಮಾಡಿದ್ರೆ ಅದ್ರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಲ್ಲ ಅವ್ರ ಹತ್ರ. ಅದನ್ನ ಇಮಿಡಿಯೇಟ್ ಅವ್ರಿಗೆ 10 ಎಕರೆ ಕೊಡ್ತಾರೆ. ಅವನು 7.5 ಕೋಟಿ ಚೆಕ್ ಕೊಡ್ತಾನೆ, 2,60,00,000 ಕ್ಯಾಶ್ ಕೊಡ್ತೀನಿ ಅಂತ. ಇವೆರಡೂ ಆಗೋದಿಲ್ಲ. ಮತ್ತೆ ಇವರೇ ಒಂದು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಮೇಲೆ ಮತ್ತೆ 2-3 ವರ್ಷ ಆದ್ಮೇಲೆ ಮತ್ತೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟ ಮೇಲೆ 10,60,00,000 ಇವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಿ ಕೊಟ್ಬಿಡ್ತಾರೆ. ಕೊಟ್ಟಿದ್ದು ನೆಕ್ಸ್ಟ್ ಇಯರ್ ಅಲ್ಲೇ ಒಂದು ಬಾಂಬೆ ಕಂಪನಿಗೆ 180 ಕೋಟಿಗೆ ಸೇಲ್ ಆಗುತ್ತೆ. 1 ಕೋಟಿ 180 ಕೋಟಿಗೆ ಸೇಲ್ ಆಗುತ್ತೆ. ಈ ಸೇಲ್ ಆಗಿರುವಂತದ್ರಲ್ಲಿ ಯಾವ್ದು 10 ಕೋಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಡಬೇಕಾಗಿದ್ದಂತ ನಿವೇಶನ ಹೇಳಿತ್ತು, ಅದನ್ನ ಇವ್ರಿಗೆ ಮಾರಾಟ ಮಾಡ್ತಾರೆ. ಇವತ್ತು ಅದು ಬೇರೆ ಎಲ್ಲೂ ಇಲ್ಲ, ದೂರ ಏರ್ಪೋರ್ಟ್ ರಸ್ತೆ ಕೊಡಗೇಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. 1 ಚದರ ಅಡಿ ಇವತ್ತು ಯಾರನ್ನ ತಗೋಬೇಕು ಅಂದ್ರೆ 1 ಅಡಿ 20,000. ಈ 360 ಜನ SC ST ಗಳು ಕೊಡ್ಬೇಕಾಯ್ತು ಸೈಟು. ಅದ್ರದ್ದು ಇವತ್ತು 1,000 ಕೋಟಿ ಅವ್ರಿಗೆ ಮೋಸ ಮಾಡಿರೋಂಥದ್ದು ಇದು. ಇಷ್ಟೆಲ್ಲ ಆದ್ಮೇಲೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ಗಮನಕ್ಕೆ ತರ್ತೀನಿ. ತಾವು ಕೊಟ್ಟಿರೋ ಉತ್ತರನೇ ನಾನು ಹೇಳೋದು. CA ಲ್ಯಾಂಡ್ ಇದೆ ಅಂತ ಹೇಳ್ತೀರಿ, ತಾವೇ ಹೇಳ್ತಾ ಇರೋದು, ಇದು ನಾನು ಹೇಳ್ತಾ ಇಲ್ಲ. ತಮ್ಮ ದಾಖಲೆನಲ್ಲಿ ನನಗೆ ಕೊಟ್ಟಿರೋ ಉತ್ತರದಲ್ಲಿ ಇದು 10 ಎಕರೆ CA ಲ್ಯಾಂಡಿಗೆ ಮೀಸಲು ಇಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. 10 ಎಕರೆನ CA ಲ್ಯಾಂಡ್ಗೆ ಇಟ್ಟ ಮೇಲೆ ಮತ್ತೆ ಇವತ್ತು ಈ CA ಲ್ಯಾಂಡ್ ಅಲ್ಲಿ ಇರಬೇಕಲ್ಲ, ಯಾಕೆ ಸಿಗ್ತಾ ಇಲ್ಲ? CA ಲ್ಯಾಂಡ್ ಇರಬೇಕಲ್ಲ. CA ಲ್ಯಾಂಡ್